ಕ್ರಿಪ್ಟೋ ಡೈವರ್ಸಿಫಿಕೇಶನ್ ಈ ರೀತಿ ಯಾವ್ದಾದ್ರು ಟಾಪಿಕ್ ಇದೆಯಾ? ಯಾಕೆಂತಂದ್ರೆ ರೀಸೆಂಟ್ಲಿ ನಾನು ನನ್ನ ಸೀನಿಯರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಾನು ಬಿಟ್ಕಾಯಿನ್ ಮಾತ್ರ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ಕೊಳ್ಳೋದಿಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲಾ ಕಾಯಿನ್ಸ್ ಇದೆ, ಅದರಲ್ಲಿ ಕೆಲವೊಂದು ಟಾಪ್ ಕಾಯಿನ್ ನ ಹೋಲ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಕಾರಣ ಏನು ಅಂತ ನೋಡೋದಾದ್ರೆ, ಅವರು ಈ ಬಿಟ್ ಕಾಯಿನ್ ಮತ್ತು ಕ್ರಿಪ್ಟೋ ಕಾಯಿನ್ಸ್ ಎಲ್ಲ ಏನಿದೆ ಅದನ್ನ ಈಕ್ವಿಟಿ ತರ ನೋಡ್ತಾ ಇದ್ದಾರೆ. ಈಗ ಈಕ್ವಿಟಿ ವಿಚಾರದಲ್ಲಿ ನೋಡೋದಾದ್ರೆ ನಾವು TCS, HDFC ಬ್ಯಾಂಕ್ ಯಾವುದೇ ಒಂದೇ ಒಂದು ಸ್ಟಾಕ್ಸ್ ನ ಇಟ್ಕೊಳ್ಳೋದಿಲ್ಲ. ಯೂಶಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 10 ಸ್ಟಾಕ್ಗಳನ್ನ ಇಟ್ಕೊಂಡಿರ್ತೀವಿ. ಇವರು ಅದೇ ರೀತಿ ಈ ಒಂದು ಸೇಮ್ ಕಾನ್ಸೆಪ್ಟ್ ನ ಬಿಟ್ಕಾಯಿನ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ನನ್ನ ಸೀನಿಯರ್ಗೆ ಏನ್ ಹೇಳಿದೆ ಅಂತಂದ್ರೆ, ದಿಸ್ ಆರ್ ಟೂ ಡಿಫ್ರೆಂಟ್ ಅಸೆಟ್ ಕ್ಲಾಸಸ್. ಒಂದು ಈಕ್ವಿಟಿ, ಇನ್ನೊಂದು ಇಟ್ಸ್ ಎ ಡಿಜಿಟಲ್ ಕಾಮೋಡಿಟಿ. ಹಾಗಾಗಿ ಈಕ್ವಿಟಿ ಮತ್ತು ಡಿಜಿಟಲ್ ಕಾಮೋಡಿಟಿ ಎರಡನ್ನೂ ಕೂಡ ಒಂದೇ ರೀತಿ ನೋಡಕ್ ಆಗೋದಿಲ್ಲ. ಜೊತೆಗೆ ಬಿಟ್ಕಾಯಿನ್ ಅನ್ನುವಂಥದ್ದು ಏನಿದೆ, ಇಟ್ಸ್ ಓನ್ಲಿ ಡಿಜಿಟಲ್ ರಿಯಾಲಿಟಿ ಅಥವಾ ಫಿಸಿಕಲ್ ರಿಯಾಲಿಟಿ ಅಂತಾನೆ ಹೇಳ್ಬೋದು. ಇಟ್ಸ್ ಲೆಜಿಟಿಮೇಟ್ ಅಸೆಟ್. ಬೇರೆ ಎಲ್ಲಾ ಕಾಯಿನ್ಸ್ ಗಳು ಏನಿದಾವೆ ಅವು ಯಾವುದಕ್ಕೂ ಕೂಡ ಫಿಸಿಕಲ್ ರಿಯಾಲಿಟಿ ಅನ್ನುವಂಥದ್ದೇ ಇಲ್ಲ. ಚಿನ್ನ ಕಂಪೇರ್ ಮಾಡಿದ್ರೆ ಚಿನ್ನ ಒಂದೇ ಇರುವಂತದ್ದು, ಚಿನ್ನ ನಂಬರ್ 2, ಚಿನ್ನ ನಂಬರ್ 3, ಕಾಗೆ ಬಂಗಾರ ಇದು ಯಾವುದಕ್ಕೂ ಕೂಡ ವ್ಯಾಲ್ಯೂ ಇಲ್ಲ. ಅದೇ ರೀತಿ ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ಕಾಮೋಡಿಟಿ ಕೂಡ ಬಿಟ್ಕಾಯಿನ್ ಮಾತ್ರ ವ್ಯಾಲ್ಯೂ ಇರುವಂತದ್ದು. ಹಾಗಾಗಿ 30,000ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಏನಿದೆ ಅದು ಯಾವುದು ಕೂಡ ಡಿಜಿಟಲ್ ಕಾಮೋಡಿಟಿ ಅಲ್ಲ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಪ್ರೂಫ್ ಆಫ್ ವರ್ಕ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಬೇಕು. ಯಾರಿಗೆ ಪ್ರೂಫ್ ಆಫ್ ವರ್ಕ್ ಅನ್ನುವಂಥ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅವ್ರಿಗೆ ಈ ಒಂದು ಡಿಜಿಟಲ್ ಕಾಮೋಡಿಟಿ, ಒಂದು ಸೈಫರ್ ಪಂಕ್ ಮೂವ್ಮೆಂಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಕ್ರಿಪ್ಟೋ ಡೈವರ್ಸಿಫಿಕೇಶನ್ ಅನ್ನುವಂಥ ಟಾಪಿಕ್ ಇಲ್ಲ. ದೇರ್ ಇಸ್ ಓನ್ಲಿ ಒನ್ ಲೆಜಿಟಿಮೇಟ್ ಅಸೆಟ್, ಅದು ಬಿಟ್ಕಾಯಿನ್ ಮಾತ್ರ.